ಅಲ್ಲದೆ ಬೈರ್ತಿ ಸುರೇಶ್ ಅವರು ಕರಾವಳಿಗರು ಬೆಂಕಿ ಹಚ್ಚೋರು ಅನ್ನೋದನ್ನ ಇಟ್ಕೊಂಡು ನೀವು ಸುಮ್ನೆ ಗದ್ದಲ ಗಲಾಟೆ ಮಾಡಿದ್ರೆ ತರಾತುರಿಯಲ್ಲಿ ಸ್ಪೀಕರ್ ಅವರು ಅಂಗೀಕಾರ ಮಾಡ್ಬಿಟ್ರಲ್ಲಿ. ಮಾಡಿ ಇನ್ನು ಗದ್ದಲ ಆಗುತ್ತೆ ಅಂತ ಆಯ್ತು, ಮುಗೀತು, ಭೋಜನದ ವಿರಾಮ ಬಂತು, ವಿರಾಮ ತಗೊಳ್ಳೋಣ ಅಂತೇಳಿ ವಿರಾಮ ಘೋಷಣೆ ಮಾಡ್ಬಿಟ್ರು. ಈಗ ಹೊರಗಡೆ ಬಂದ್ರು, ಇಲ್ಲ ಸ್ಪೀಕರ್ ಅವರು ಅವಕಾಶನೇ ಕೊಡ್ಲಿಲ್ಲ ಮಾತಾಡೋದಕ್ಕೆ ಅಂತ ಅಂದ್ರೆ ಉಳ್ದಿರೋದು ಒಂದು ದಿನ. ತರಾತುರಿಯಲ್ಲಿ ಇವ್ರು ಬೇಕಾಗಿದ್ದು ಇವ್ರು ಮಾಡ್ಕೋತಾರಪ್ಪ, ನೀವ್ ಯಾಕೆ ಬಿಡ್ತೀರಿ ಮಾಡ್ಕೊಳಕ್ಕೆ? ನಿಮ್ಗೆ ಜವಾಬ್ದಾರಿ ಇದೆ ತಾನೆ. ಈಗ ಇಲ್ಲ ವಿಧಾನಸಭೆಯಲ್ಲಿ ಆಗ್ಲಿಲ್ಲ ನಮ್ಗೆ, ವಿಧಾನ ಪರಿಷತ್ತಲ್ಲಿ ನಾವು ಕಟ್ಟಾಕ್ತಿವಿ ಅಂತಂದ್ರೆ ಎಲ್ಲ JDS ಮತ್ತು ಬಿಜೆಪಿಯ ಪ್ರತಿಯೊಬ್ಬ ಸದಸ್ಯರು ಕೂಡ, ಶಾಸಕರುಗಳು ಕೂಡ ಹಾಜರಿರ್ಲೇಬೇಕು ವಿಧಾನ ಪರಿಷತ್ ಸದಸ್ಯರು ಅಂತ ಈಗ ನೀವು ಠರಾವ್ ಮಾಡಿದ್ರೆ, ನೀವು ವಿಧಾನಸಭೆಯಲ್ಲಿ ಅದನ್ನ ನೀವು ತಲೆ ಹಾಕ್ಬೋದಾಗಿತ್ತು, ಚರ್ಚೆ ಮಾಡಿ ಪಟ್ಟಿ ಹಿಡಿಬಹುದಾಗಿತ್ತು. ಇಲ್ಲ, ಚರ್ಚೆ ಮಾಡೋಣ ಈ ವಿಚಾರನ. ಏಕಪಕ್ಷೀಯವಾಗಿ ನೀವ್ ಹೆಂಗ್ರಿ ನಿರ್ಧಾರ ತೆಗೆದುಕೊಳ್ತೀರಾ? ನಾಳೆ ಇದರಿಂದ ಬಹಳಷ್ಟು ಜನರ ಮೇಲೆ ಕೇಸನ್ನ ದಾಖಲಿಸಿ ಅವ್ರನ್ನ ವಿನಾಕಾರಣ ನೀವು ಕೋರ್ಟ್ಗೆ ಅಡ್ಡಾಡುವಂಗ್ ಮಾಡ್ತೀರಿ ಅಂತ ಪಟ್ಟಿ ಹಿಡಿದು ಚರ್ಚೆ ಮಾಡ್ಬೋದಾಗಿತ್ತು ತಾನೆ. ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು, ಯಾರ್ಯಾರು ಇವತ್ತು ಭಾಷಣ ಹೊಡಿತಿದ್ರಿ ನೀವೆಲ್ಲರೂ ಕೂಡ, ಇವನ್ ಕರಾವಳಿಗರ ಅತಿ ಹೆಚ್ಚು ಇವಾಗ ಬೈರ್ತಿ ಸುರೇಶ್ ಅವರು ಬೆಂಕಿ ಹಚ್ತಾರೆ ಅನ್ನೋ ವಿಚಾರದಲ್ಲಿ ಡೆಫಿನೆಟ್ಲಿ ಯಾರೇ ಆಗ್ಲಿ ಆ ಭಾಗದ ಶಾಸಕರು ಅದಕ್ಕೆ ರಿಯಾಕ್ಟ್ ಮಾಡೋದು ಸಹಜ. ಬಟ್ ಈ ಕಾಯ್ದೆಯ ಅತಿ ಹೆಚ್ಚು ಬಳಕೆ ನನಗನ್ಸಿದ ಮಟ್ಟಿಗೆ ಕರಾವಳಿ ಭಾಗದಲ್ಲೇ ಆಗುತ್ತೆ. ಯಾಕೆ ಅಂದ್ರೆ ಅತಿ ಹೆಚ್ಚು ದ್ವೇಷ ಭಾಷಣಗಳು ಇದು ಕೇಸ್ಗಳು ದಾಖಲಾಗಿರೋದೇ ಆ ಭಾಗದಲ್ಲಿ.